ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಕಿತ್ತೂರು ಸಂಸ್ಥಾನದ ಅರಸಿ ಚೆನ್ನಮ್ಮ ಸಾವಿರ ವರ್ಷಗಳು ಕಳೆದರೂ ಇತಿಹಾಸದಿಂದ ಅಳಿಸಲಾರದ ಅನರ್ಶ್ಯ ರತ್ನ. 1824ರಲ್ಲಿ ಬ್ರಿಟಿಷ್ ಅಧಿಕಾರಿ ಥ್ಯಾಕರೆ ಅವರನ್ನು ಸೋಲಿಸಿ ಕೆಂಪು ಮೂತಿ ಆಂಗ್ಲರನ್ನು ಸದೆಬಡಿದು ವಿಜಯದ ಕಹಳೆ ಮೊಳಗಿಸಿದ್ದಳು ನಮ್ಮ ಮಲ್ಲಸರ್ಜ ದೇಸಾಯಿ ಅವರ ರಾಣಿ ಚೆನ್ನಮ್ಮ. ಕೇವಲ ಚೆನ್ನಮ್ಮಳಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ. ಎಲ್ಲರಿಗೂ ನಮಸ್ಕಾರ. ನಾನು ಸುಮನ್ ಅವರ. ಈಗಿನ ಜನಕ್ಕೆ ಕೆಲವೊಂದು ವಿಷಯ ಗೊತ್ತಿಲ್ಲ, ಯಾಕಂದ್ರೆ ನಾವು ಇರೋ ನೆಲದಾಗ ಭಾಳಷ್ಟು ಐತಿಹಾಸಿಕ ವಿಷಯಗಳದಾವೆ. ನಾವು ಈ ನೆಲದಾಗ ಇರ್ತೇವಂದ್ರೆ ಅಲ್ಲಿದ ಕಥೆಗಳು ನಮ್ಗೆ ಗೊತ್ತಿರ್ಬೇಕು. ಆ ಕಾರಣ ಈ ವಿಡಿಯೋ ಮಾಡೋದೊಂದು ಸಣ್ಣ ಪ್ರಯತ್ನ ಐತಂದ ಈ ವಿಷಯ ತಲುಪಿಸಾಕ. ನಮ್ಮ ಕೆಚ್ಚದೆಯ ರಾಣಿ ಕಿತ್ತೂರು ಚೆನ್ನಮ್ಮ ಅವರು ಬೆಳೆದಾದ್ರು ಎಲ್ಲಿ, ಹುಟ್ಟಿದಾದ್ರು ಎಲ್ಲಿ, ಅವರ ತಂದೆ ತಾಯಿ ಮತ್ತು ಅವರ ಅರಮನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಾಗೈತಿ. ಕೊನೆವರೆಗೆ ನೋಡ್ರಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನೋ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ ಅಣುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲದ ಸ್ಥಳವೇ ಇಲ್ಲ. ಶರಣ್ ರೀ. ತಲೆ ಮೇಲೆ ಸೆರಗ, ಹನಿ ಮೇಲೆ ವಿಭೂತಿ, ಕೈಯ ಕಡ್ಗ, ಕಂಚಿ ಸೀರೆ. ಶರಣಾಗಿ ಬಂದ್ರೆ ಮಕ್ಕಳನ್ನು ಸಲುವ ಮಹಾತಾಯಿ. ಅದೇನ್ರ ಸಿಟಿಲೇ ಬಂದ್ರೆ ರಾಕ್ಷಸರ ರಕ್ತ ಕುಡಿಯುವ ಮಹಾಕಾಳಿ. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನಿಮಗೆ ಕೊಡಬೇಕು ಕಪ್ಪ. ನಮ್ಮವರೊಂದಿಗೆ ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆತ್ತೀರಾ, ಹೊರ ಹೊತ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ. ನಿಮಗೆ ಕೊಡಬೇಕು ಕಪ್ಪ. ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ, ನಿಮಗೆ ಕೊಡಬೇಕು ಕಪ್ಪ. ಕಿತ್ತೂರು ಅನ್ನೋ ಒಂದು ಸಣ್ಣ ಸಂಸ್ಥಾನದ ಕೀರ್ತಿಯನ್ನ ಜಗತ್ತಿನ ಇತಿಹಾಸದಾಗ ಅಜರಾಮರಗೊಳಿಸಿದ ನಮ್ಮ ಹೆಮ್ಮೆಯ ರಾಣಿ ಕಿತ್ತೂರು ಚೆನ್ನಮ್ಮ. ನವೆಂಬರ್ 14ರಂದು ದುಳಪ್ಪ ದೇಸಾಯಿ ಮತ್ತು ಪದ್ಮಾವತಿ ಎಂಬವರಿಗೆ ಬೆಳಗಾವಿಯ ಕಾಕ್ತಿಯಲ್ಲಿ, ಅಂದ್ರೆ ನೀವೇನಿಗೆ ಕೋಟೆ ನೋಡತ್ತಿರಲ್ಲ, ಇದ ಕೋಟೆ ಜನಿಸ್ತಾಳೆ. ಬಾಲ್ಯದಾಗ ಎಲ್ಲರೂ ಮರಕೋತಿ ಆಟ, ಕುಂಟೆಬಿಲ್ಲೆ ಆಡ್ರ ನಮ್ಮ ಚೆನ್ನಮ್ಮ ಅವರ ಕತ್ತಿ ವರಸೆ, ಮಲ್ಲ ಯುದ್ಧ ಮತ್ತು ಬಿಲ್ಲು ಬಾಣ ಅನ್ನೋ ಒಂದು ಯುದ್ಧಕ್ಕೆ ಬೇಕಾಗಿರೋ ಎಲ್ಲ ವಿದ್ಯೆಗಳನ್ನು ತನ್ನಂದಿಂತ್ರಾನ ಧೈರ್ಯ, ಶೌರ್ಯ ಎನ್ನೋ ಒಂದು ಕೆರೆ ಒಳಗೆ ಈಜಾಡಿರ್ತಾಳೆ. ಆ ಕಾಲದಲ್ಲಿ ಸೈನ್ಯ, ಧನುಷ, ಆಯುಧಗಳಿಲ್ಲದಿದ್ದರೂ ಒಂದು ದೊಡ್ಡ ಶಕ್ತಿ ಅವರ ಹತ್ತಿರ ಇತ್ತು. ಅದು ಅವರ ನಾಡಿನ ಮೇಲಿದ್ದ ಸ್ವಾಭಿಮಾನ. ಈಗ ನೀವು ನೋಡ್ತಾ ಇರೋ ಈ ಕೋಟೆ ಒಳಗೆ ನಮ್ಮ ಚೆನ್ನಮ್ಮ ಅವ್ರು ಉಸಿರಾಡಿದ ಉಸಿರಿನ ಗಾಳಿ ಐತಿ. ಸ್ವತಂತ್ರ ಭಾರತದ ಕನಸು ಕಂಡ ಕೋಟೆ ರೀ ಇದು. ಇಲ್ಲಿನ ಕಲ್ಲ ಅಂತ ಕತೆ ಹೇಳ್ತಾವ. ವಿಶಾಲವಾದ ಕೋಟೆಯ ಮುಂದಿರುವ ಈ ಮೈದಾನ ಅಂತ ಹೇಳ್ತಾವ. ನಿಮ್ಮ ಕನಸಿನ ಕೋಟೆ ಮ್ಯಾಲ ಒಂದು ಪುಟ್ ಹುಡುಗಿಯಾಗಿ ಚೆನ್ನಮ್ಮ ನೆನಪಿಸ್ಕೊಳ್ರಿ. ಆ ಪುಟ್ ಹುಡುಗಿ ಬೆಳೆದ ಕೋಟೆ ನೋಡ್ರಿ ಇದು.
ಒಂದೇ ಎಂಬ ಮಹಾತತ್ವವನ್ನು ಸಾರೋಣ. ತಾಯಿಯ ಸೇವೆಯಲ್ಲಿ ಪ್ರಾಣಾರ್ಪಣೆ ಆದರೆ ಜನ್ಮ ಸಾರ್ಥಕವಾಯಿತೆಂದುಕೊಳ್ಳೋಣ. ಕನ್ನಡ ವೀರ ಮಹಿಳೆಯರು ಆದಿಶಕ್ತಿ ಎಂದು ಅರಿಹಿರಿ. ಶತ್ರುಗಳ ಭಾಗಕ್ಕೆ ಪ್ರಯಕಾರಿಯರಾಗಿರಿ. ಹರ ಹರ ಮಹಾದೇವ್. ಒಂದಾನೊಂದು ಕಾಲದಲ್ಲಿ ಸ್ವತಂತ್ರ ಸಾಮ್ರಾಜ್ಯದ ಕನಸು ಕಂಡ ಮನಸ್ಸುಗಳು ಈ ಕೋಟೆಯ ಗೋಡೆಗಳಲ್ಲಿ ಇತಿಹಾಸ ಬರೆದಿದ್ದವು. ಆದರೆ ಇಂದು ಸರ್ಕಾರದ ನಿರ್ಲಕ್ಷ್ಯದಿಂದ ಆ ಕನಸುಗಳ ಸ್ಮಾರಕವಾಗಿದ್ದ ಕಾಕತಿ ಕೋಟೆ ಅವಶೇಷಗಳಾಗಿ ಉಳಿದಿದೆ. ಇತಿಹಾಸ ಪ್ರಸಿದ್ಧ ಈ ಕೋಟೆಯ ಇಂದಿನ ಸ್ಥಿತಿ ನೋಡಿದರೆ ಕಲ್ಲಿನಂಥ ಮನಸ್ಸುಗಳಿಗೂ ಮರುಕ ಹುಟ್ಟುತ್ತದೆ. ನಮ್ಮ ಅಸ್ತಿತ್ವದ ಅಸ್ಮಿತೆಯ ಪ್ರತೀಕವಾದ ಈ ಕಾಕತಿಯ ಕೋಟೆಯ ರಕ್ಷಣೆ ಪ್ರತಿ ಕನ್ನಡಿಗರ ಹೊಣೆಯಾಗಿದೆ.